ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ ಮಾತಾಡ್ತಾ ಇರೋದು. ಫಸ್ಟ್ ಎಪಿಸೋಡ್ನ ನೋಡಿ ಎಂಜಾಯ್ ಮಾಡಿರೋ ನಿಮ್ಗೆಲ್ಲರಿಗೂ ಸೆಕೆಂಡ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಸುಡೋ ಬಿಸಿಲಿಗೆ ಎಲ್ಲ ತಂಪಾಗಿ ಏನೋ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇವತ್ತು ನಾವು ಅದೇ ತರ ತಂಪಾಗಿರುವಂತ ಒಂದು ರೆಸಿಪಿನ ಮಾಡ್ತಾ ಇದೀವಿ. ಎಲ್ಲ ಯೂಶುವಲ್ ಆಗಿ ಮಾಡೋ ರೆಸಿಪಿನೇ, ಆದ್ರೆ ಇದು ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇದೀವಿ. ಅದೇನು ಬನ್ನಿ ಹೇಳ್ತೀನಿ. ಸೊ ಯೂಶುವಲ್ ಆಗಿ ಎಲ್ಲರೂ ನಿಮ್ಮ ಮನೇಲಿ ಮೊಸರನ್ನ ತಿಂದೇ ಇರ್ತೀರಾ. ಇವತ್ತು ನಾವು ಟೆಂಪಲ್ ಸ್ಟೈಲಲ್ಲಿ ಮೊಸರನ್ನ ಮಾಡ್ತಾ ಇದೀವಿ. ಅದೇನ್ ಗುರು, ನಾವು ನೋಡದೇ ಇರೋ ಮೊಸರನ್ನ, ನಾವು ತಿಂದೇ ಇರೋ ಮೊಸರನ್ನ ಅಂತ ನೀವು ಅನ್ಕೊಬಹುದು. ಒಂದ್ಸತಿ ಈ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ನಮ್ಮ ಹತ್ರ ಇಲ್ಲಿ ತೊಳೆದು ಇಟ್ಟಿರೋ ಅಂತ ಅಕ್ಕಿ ಇದೆ. ಈ ಬಟ್ಲು ನೆನ್ಪಿಟ್ಕೊಳ್ಳಿ, ಈ ಬಟ್ಲದ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಮೊದಲಿಗೆ ಕುಕ್ಕರ್ಗೆ 1 ಬಟ್ಲಷ್ಟು ಅಕ್ಕಿ ಹಾಕ್ಕೊಳ್ಳೋಣ. 1 ಬಟ್ಲಷ್ಟು ಅಕ್ಕಿಗೆ ಅದೇ 1 ಬಟ್ಲಷ್ಟು ಹಾಲು ಹಾಕ್ಕೊಳ್ಳೋಣ. ಒಂದು ಬಟ್ಲಷ್ಟು ಹಾಲು ಹಾಕಿದ್ಮೇಲೆ 3 ಬಟ್ಲಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅನ್ಸಾಲ್ಟೆಡ್ ಬಟರ್, ಸಾಲ್ಟೆಡ್ ಬಟರ್ ಅಲ್ಲ ಇದು, ಅನ್ಸಾಲ್ಟೆಡ್ ಬಟರ್, ಇದನ್ನ ಹಾಕೋಣ. ಈ ಬಟರ್ ಏನಕ್ಕೆ ಅಂದ್ರೆ ನೀರ್ ಹಾಕೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ತಳ ಸಿಯೋದನ್ನ ಅದು ಕಡಿಮೆ ಮಾಡುತ್ತೆ. ಈಗ ಇದನ್ನ 6 ವಿಜಿಲ್ ಬರೋ ತನಕ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಕುಕ್ಕರ್ ಅಲ್ಲಿ ಹಾಕಿಟ್ಟಿರೋ ಅಂತ ಎಲ್ಲ ವಿಷಯನೂ ಸೇರಿ 6 ವಿಜಿಲ್ ಬರಬೇಕು. ಇದು 6 ವಿಜಿಲ್ ಬರೋ ಅಷ್ಟರಲ್ಲಿ ನಾವು ನಮ್ಮ ಮುಂದಿನ ಸೆಗ್ಮೆಂಟ್ಗೆ ಜಂಪ್ ಆಗೋಣ. ಇನ್ನೇನು ನಾಳೆ ರಾಮನವಮಿ ಹಬ್ಬ ಇದೆ. ರಾಮಾಯಣ ಕಥೆ ಎಲ್ರಿಗೂ ಗೊತ್ತೇ ಇರುತ್ತೆ. ರಾಮಾಯಣ ಕಥೆನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದೇ ಮ್ಯಾಟರ್ ಆಗೋದು. ಇವತ್ತು ನನಗೆ ಅರ್ಥ ಆಗಿರೋ ತರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಯೋಧ್ಯ ಅನ್ನೋದು ಜಗಳಗಳೇ ಇಲ್ದಂತದ್ದು, ಅಂದ್ರೆ ಕಾನ್ಫ್ಲಿಕ್ಟ್ಸ್ ಇಲ್ದಂತ ಒಂದು ರಾಜ್ಯ ಆಗಿತ್ತು. ಅಲ್ಲಿ ರಾಮ ಅನ್ನೋ ಕ್ಯಾರೆಕ್ಟರ್ ಬಂದು ನಮ್ಗಿರುವಂತ ಸೆಲ್ಫ್ ಕಾನ್ಶಿಯಸ್ನೆಸ್, ಸೀತೆ ಅನ್ನೋ ಕ್ಯಾರೆಕ್ಟರ್ ಬಂದು ನಮ್ಮ ಮನಸ್ಸು. ರಾಮ ಮತ್ತೆ ಸೀತೆಗೆ ಮದುವೆ ಆದಾಗ, ಅಂದ್ರೆ ನಮ್ಮ ಸೆಲ್ಫ್ ಕಾನ್ಶಿಯಸ್ನೆಸ್ ಮತ್ತೆ ನಮ್ಮ ಮನಸ್ಸು ಎರಡು ಒಂದಾದಾಗ ಈ ಕಾನ್ಫ್ಲಿಕ್ಟ್ಸ್ ಇಲ್ಲದೆ ಇರೋ ಅಂತ ಒಂದು ಊರಲ್ಲಿ ಇರೋದು ತುಂಬಾ ಅಸಾಧ್ಯ ಆಗುತ್ತೆ. ಅದಕ್ಕೆ ಅವರು ವನವಾಸಕ್ಕೆ ಹೋಗ್ತಾರೆ. ಈಗ ನಮ್ಮ ಸೆಲ್ಫ್ ಕಾನ್ಶಿಯಸ್ನೆಸ್ ಮತ್ತೆ ನಮ್ಮ ಮನಸ್ಸು ಇದೆರಡು ಒಂದಾಗಿ ಕಾಡು ವನವಾಸಕ್ಕೆ ಹೋಗುವಂತ ಟೈಮಲ್ಲಿ ಲಕ್ಷ್ಮಣ ಅಂದ್ರೆ ನಮ್ಗಿರ್ಬೇಕಾಗಿರುವಂತ ಅವೇರ್ನೆಸ್ ಇದನ್ನು ಒಟ್ಟಿಗೆ ಕಾಡಿಗೆ ಹೋಗುತ್ತೆ. ಈ ಕಾಡ್ಗೆ ಹೋಗ್ತಿದ್ದಂಗೆ ಸೀತೆಗೆ ಅಂದ್ರೆ ನಮ್ಮ ಮನಸ್ಸಿಗೆ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಇವಾಗ ನಮ್ಗೆ ಏನ್ ಡಿಸ್ಟ್ರಾಕ್ಷನ್ಸ್ ಬರುತ್ತೋ ಹಾಗೆ ಅಲ್ಲಿ ಮಾಯಾಮೃಗ ಬರುತ್ತೆ. ಮಾಯಾಮೃಗ ಬಂದಾಗ ಅಂದ್ರೆ ಸೀತೆ ಆ ಮಾಯಾಮೃಗನ ನೋಡಿ ರಾಮನ್ನ ನನಗೆ ಆ ಮಾಯಾಮೃಗ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಇವಾಗ ನಮಗ್ ಬರುವಂತ ಡಿಸ್ಟ್ರಾಕ್ಷನ್ಸ್ ಇಂದ ನಾವು ನಮ್ಮ ಸೆಲ್ಫ್ ಕಾನ್ಶಿಯಸ್ನೆಸ್ ನ ಕಳ್ಕೊಂಡು ಆ ಡಿಸ್ಟ್ರಾಕ್ಷನ್ಸ್ ಕಡೆಗೆ ಹೋಗ್ತೀವಿ. ಸೊ ನಮ್ ಸೆಲ್ಫ್ ಕಾನ್ಶಿಯಸ್ನೆಸ್ ಡಿಸ್ಟ್ರಾಕ್ಷನ್ ಕಡೆಗೆ ಹೋಗುತ್ತೆ. ಅಂದ್ರೆ ರಾಮ ಮಾಯಾಮೃಗನ ಹಿಡಿಯೋದಕ್ಕೆ ಅಂತ ಹೋಗ್ತಾರೆ. ಆಗ ರಾಮ ಮಾಯಾಮೃಗನ ಹಿಡಿಯೋದಕ್ಕೆ ಹೋದಾಗ ಮನಸ್ಸಿಗೆ ಚಂಚಲತೆ ಶುರುವಾಗುತ್ತೆ, ಅಂದ್ರೆ ಸೀತೆಗೆ ಚಂಚಲತೆ ಶುರುವಾಗುತ್ತೆ. ಸೊ ಸೀತೆ ಜೊತೆಲಿದ್ದಂತ ಲಕ್ಷ್ಮಣನ್ನ ಅವ್ರ ಅಣ್ಣ ರಾಮಂಗೆ ಏನಾಯ್ತು ಅಂತ ನೋಡ್ಕೊಂಡ್ಬರೋದಕ್ಕೆ ಕಳಿಸ್ತಾರೆ. ಆಗ ಲಕ್ಷ್ಮಣ ಏನ್ ಮಾಡ್ತಾನೆ, ಲಕ್ಷ್ಮಣ ತನ್ನ ಬಾಣದಿಂದ ಲಕ್ಷ್ಮಣ ರೇಖೆಯನ್ನು ಎಳಿತಾನೆ. ಅಂದ್ರೆ ಅದು ನಮ್ಗಿರ್ಬೇಕಾಗಿರುವಂತ ಅವೇರ್ನೆಸ್, ಆ ಅವೇರ್ನೆಸ್ ನ ದಾಟಿ ನಾವು ಮುಂದಕ್ಕೆ ಹೋಗ್ಬಾರ್ದು ಅಂತ. ಸೊ ಒಂದು ಸತಿ ಸೀತೆ ಲಕ್ಷ್ಮಣ ಹಾಕಿದ್ದಂತ ಲಕ್ಷ್ಮಣ ರೇಖೆ ಅಂದ್ರೆ ನಮ್ಮ ಮನಸ್ಸು ನಮ್ಮ ಅವೇರ್ನೆಸ್ ನ ಮೀರಿ ದಾಟದಾಗ ಅದು ರಾವಣ ಬಂದು ನಮ್ಮನ್ನ ಆವರಿಸ್ಕೊಂತಾನೆ, ಅಂದ್ರೆ ನಮ್ಮ ಮನಸ್ಸನ್ನ ಆವರಿಸ್ಕೊಂತಾನೆ. ರಾವಣ ಯಾರು? ರಾವಣ ಲಂಕಾಧಿಪತಿ, ದಶಕಂಠ. ಅಂದ್ರೆ ಇವಾಗ ರಾವಣನ ನಾವು ಹೇಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ ಅಂದ್ರೆ ರಾವಣನಿಗೆ 10 ತಲೆ. 10 ತಲೆಗಳು ಹೆಂಗಿರುತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರ್ಯ, ಅಹಂಕಾರ, ಹೀಗೆ ಒಂದಷ್ಟು ವಿಷಯಗಳಿರುತ್ತೆ. ಮನ್ಸು ನಮ್ಮ ಅವೇರ್ನೆಸ್ ನ ದಾಟೋದಾಗ ಇದೆಲ್ಲಾನು ಆವರಿಸ್ಕೊಡುತ್ತೆ ನಮ್ಮನ್ನ. ಸೊ ಈಗ ರಾವಣ ಸೀತೆನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾಯ್ತು. ಅಂದ್ರೆ ನಮ್ಮ ಮನ್ಸನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ, ಅಹಂಕಾರ ಅನ್ನೋಂಥ ವಿಷಯಗಳೆಲ್ಲ ಆವರಿಸ್ಕೊಂಡಾಯ್ತು. ಈಗ ನಮ್ಮ ಮನ್ಸು ಈಗ ಸಾಮಾನ್ಯ ಸ್ಥಿತಿಗೆ ಬರ್ಬೇಕಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಈ ಎಲ್ಲ ಏನು ಡಿಸ್ಟ್ರಾಕ್ಷನ್ಸ್ ಎಲ್ಲ ಇದೆ ಇದನ್ನ ಸಾಯಿಸ್ಬೇಕು. ಇದನ್ನ ಸಾಯಿಸಕ್ಕೆ ಹೋಗ್ಬೇಕಾದ್ರೆ ಹನುಮಂತ ಅನ್ನೋಂಥ ಒಂದು ಪ್ರಾಣ, ಅಂದ್ರೆ ನಾವು ಉಸಿರಾಡುವಂತ ಗಾಳಿ, ಈ ಸೆಲ್ಫ್ ಕಾನ್ಶಿಯಸ್ನೆಸ್ಗೆ ಒಂದಾಗಿ ಲಂಕೆ ತನಕ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆನ ವಾಪಸ್ ಕರ್ಕೊಂಡ್ ಬರ್ತಾರೆ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ
ನಮ್ಮ ಸೆಲ್ಫ್ ಕಾನ್ಷಿಯಸ್ನೆಸ್ ಮತ್ತೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ರೆ, ನಮ್ಮ ಅವೇರ್ನೆಸ್ ಅಲ್ಲಿದ್ರೆ ನಾವು ಯಾವುದೇ ಥರದ ಡಿಸ್ಟ್ರಾಕ್ಷನ್ಸ್ಗೂ ಮೂವ್ ಆಗಲ್ಲ ಅಂತ. ಇದಿಷ್ಟು ನಮ್ಮ ರಿಸರ್ಚ್ ಟೀಮ್ ಸ್ಟಡಿ ಮಾಡಿದಂಥ ಕಥೆ ಆಗಿತ್ತು. ಈ ಕಥೆ ನಾವೇನಾದರೂ ಮಿಸ್ ಮಾಡಿದ್ರೆ ಅಥವಾ ನಾವು ಯಾವ್ದಾನ ಒಂದು ಪಾಯಿಂಟ್ ಬಿಟ್ಟಿದ್ರೆ ಅಥವಾ ಈ ಕಥೆಯಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಇತ್ತು ಅಂತ ನಿಮ್ಗೆ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಸೊ ನೋಡ್ತಿದ್ದಂಗೆ ಇವಾಗ ಕುಕ್ಕರ್ 6 ವಿಷಲ್ ಬಂದಾಗಿದೆ. ಇದು ಫುಲ್ ಪ್ರೆಷರ್ ಕಡಿಮೆ ಆದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ. ಸೊ ಈಗ ಬೇಯಿಸ್ಕೊಂಡಿರುವಂತ ಅಕ್ಕಿ ನೀವು ತೆಗೆದು ಮ್ಯಾಶ್ ಮಾಡೋ ತರ ಇರಬಾರ್ದು. ಆಲ್ರೆಡಿ ಸ್ಮ್ಯಾಶ್ ಆಗಿರೋ ತರದ ರೈಸೇ, ಅಂದ್ರೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಓವರ್ ಕುಕ್ ಆಗಿದ್ರೇನೆ ಮೊಸರನ್ನಕ್ಕೆ ಟೇಸ್ಟ್ ಆಗಿರೋದು. ಸೊ ಈಗ ರೆಡಿ ಆಗಿರುವಂತ ಈ ಮೊಸರನ್ನಕ್ಕೆ 1-1.5 ಸ್ಪೂನ್ ಅಷ್ಟು ಫೈನ್ ಚಾಪ್ ಮಾಡಿರುವಂತಹ ಶುಂಠಿ ಆಕ್ಚುಲಿ ತುಂಬಾ ಒಳ್ಳೇದು. ಜೊತೆಗೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನಿಲ್ಲಿ 1-1.5 ಸ್ಪೂನ್ ಅಷ್ಟು ಚಾಪ್ಡ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ತಿರ್ಗಾ ಇನ್ನೂ 1/2 ಸ್ಪೂನ್ ಅಷ್ಟು ಸೇಮ್ ಅನ್ಸಾಲ್ಟೆಡ್ ಬಟರ್. ಇದಕ್ಕೆ ನಾವಿಲ್ಲಿ 1-1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀವಿ. ಎಣ್ಣೆ ಕಾಯ್ಲಿ. ಎಣ್ಣೆ ತುಂಬಾ ಕಾಯ್ಬೇಕು ಅಂತೇನಿಲ್ಲ. ಎಣ್ಣೆ ಸ್ವಲ್ಪ ಮೀಡಿಯಂ ಆಗಿ ಕಾದ್ಮೇಲೆ, ಎಣ್ಣೆ ಕಾದಿದೆ, ಈಗ ಇದಕ್ಕೆ 4 ಒಣಮೆಣಸಿನ್ಕಾಯಿ ಹಾಕೋಣ. ಒಗ್ಗರಣೆ ಹಾಕುವಾಗ ಸ್ವಲ್ಪ ನಿಧಾನಕ್ಕೆ ಹಾಕಿ. ಒಣಮೆಣಸಿನ್ಕಾಯಿ ಹಾಕಿದ್ವಾ, ಟಕ್ಕನ್ ಸಾಸಿವೆ ಹಾಕಿದ್ವಾ, ಟಕ್ಕನ್ ಉದ್ದಿನಬೇಳೆ ಹಾಕಿದ್ವಾ, ಹಂಗೆ ಹಾಕಕ್ ಹೋಗ್ಬಿಡಿ. ಒಣಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಿ ಆಮೇಲೆ ನಾವು ನೆಕ್ಸ್ಟ್ ಸಾಸಿವೆ ಹಾಕೋಣ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಆದ್ಮೇಲೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋಣ. ಈಗ ಕರ್ಬೇವಿನ ಸೊಪ್ಪು ಹಾಕೋಣ. ಒಗ್ಗರಣೆ ರೆಡಿ ಆದ್ಮೇಲೆ ಈಗ 1 ಕೈಯಷ್ಟು ಫುಲ್ ಕೊತ್ತಂಬರಿನ ಇದಕ್ಕೆ ಹಾಕಿ ಮೊಸರನ್ನಕ್ಕೆ ಹಾಕೊಂಡು ಈಗ 6 ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋಣ. ಹಾಕಿ ಇವಾಗ ರೆಡಿ ಆಗಿರೋಂಥ ಈ ಬಿಸಿ ಬಿಸಿ ಒಗ್ಗರಣೆನ ಮೊಸರನ್ನದೊಳಗಡೆ ಹಾಕೊಂಡ್ಬೋಣ. ನೋಡೋದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಒಂದೊಳ್ಳೆ ಅಡುಗೆ ಜೊತೆ ಒಂದೊಳ್ಳೆ ಕತೆ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಷ್ಟಲ್ಲಿ ನೀವೇನು ಮಾಡ್ತೀರಾ ಅಂದರೆ ಈ ರೆಸಿಪಿ ವಿಡಿಯೋನ ನಿಮ್ಮ ಅಮ್ಮಂದಿರಿಗೆ ಅಥವಾ ನಿಮ್ಮ ಅಜ್ಜಿದಿರಿಗೆ ಕಳಿಸಿ ಮನೇಲಿ ಮಾಡಿಸ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಸಿಗೋವರೆಗೂ ಟೇಕ್ ಕೇರ್, ಬಾಯ್.